ಆ ಫೋನ್ ಇದಕ್ಕೆ ₹2 ಚಾರ್ಜ್ ಮಾಡ್ತಾರೆ, ಅದಕ್ಕೂ ಬೆಲೆ ಇರಲ್ಲ ಅಷ್ಟೇ. ಫೋನ್ ಬೆದರಿಕೆಗೆ ಅದಕ್ಕೆ ಬೆಲೆ ಇರಲ್ಲ ಅಷ್ಟೇ. ನೋಡಿ, ಅವ್ರ ಇಲಾಖೆಯಲ್ಲಿ ಫೇಲ್ ಔಟಿದ್ದಾರೆ, ಕಲಬುರಗಿಯಲ್ಲಿ ಕಾಣೆ ಆಗೋಟಿದ್ದಾರೆ, ಬೆಂಗಳೂರಲ್ಲಾದರೂ ಕಾಣಿಸ್ಕೊಳ್ಳೋಣ ಅಂತೇಳಿ RSS ಬಗ್ಗೆ ಹೇಳಿದ್ರೆ ಇಮಿಡಿಯೇಟ್ ರಿಯಾಕ್ಷನ್ ಬರೋದು ಯಾವುದು? ಅದಕ್ಕೆ RSSನ ಇಟ್ಕೊಂಡಿದ್ದಾರೆ ಅಷ್ಟೆ. ಅದು ಬಿಟ್ಟರೆ ಅವ್ರ ಜ್ಞಾನ ಇಲ್ವಾ ಇವ್ರಿಗೆ? RSS ಬಗ್ಗೆ ಏನು ಮಾಡೋಕ್ಕಾಗಲ್ಲ, ಏನು ನಮ್ಮದು ಕಿಸಿಯಲ್ಲ, ನಮ್ಗೆ ಆ ಥರದ್ದು ಏನು ಪವರ್ ಇಲ್ಲ, ಶಕ್ತಿ ಇಲ್ಲ ಅನ್ನೋದು ಪರ್ಫೆಕ್ಟಾಗಿ ಗೊತ್ತಿದೆ ಅವ್ರಿಗೆ, ಪರ್ಫೆಕ್ಟಾಗಿ ಗೊತ್ತಿದೆ. ಯಾಕಂದರೆ ಇವ್ರ ಮುತ್ತಾತನೂ ಏನು ಮಾಡೋಕ್ಕಾಗಿಲ್ಲ. ಮುತ್ತಾತ ಬಾಯ್ ಬಡ್ಕಂಡ ನೆಹರು, ಬಾಯ್ ಬಡ್ಕೊಂಡು ಲಬಲಬ ಅಂತ ಬಡ್ಕಂಡ ಇವ್ರ ಮುತ್ತಾತ ನೆಹರು, ಏನು ಮಾಡೋಕ್ಕಾಗಿಲ್ಲ. ಇಂದಿರಾ ಗಾಂಧಿ ಆಯಮ್ಮನ ಕೈಲಿ ಏನು ಮಾಡೋಕ್ಕಾಗಿಲ್ಲ. ಇಂದಿರಾ ಗಾಂಧಿ ಕೈಲಿ ಇಂದಿರಾ ಗಾಂಧಿ ಏನು ಮಾಡೋಕ್ಕಾಗಿಲ್ಲ. ಬ್ಲೂ ಸ್ಟಾರ್, ನಾನು ಹೇಳ್ದನ, ಬ್ಲೂ ಸ್ಟಾರ್ ಆಪರೇಷನ್ 3,000 ಜನ ಸಿಕ್ಕರನ್ನ ಕೊಂದಾಕಿದ್ರಲ್ಲ ಕೊಲೆಗಡಕರು ನೀವು ಕಾಂಗ್ರೆಸ್ ಅವರು. ನಿಮ್ಗೆ ಯಾವ ನೈತಿಕತೆ ಇದೆ ಮಾತಾಡೋಕ್ಕೆ RSS ಬಗ್ಗೆ? 3,000 ಜನ ಕಗ್ಗೊಲೆ ಮಾಡಾಕಿದ್ರಲ್ಲ ದೆಹಲಿಯಲ್ಲಿ, ಹೆಣ್ಣು ಮಕ್ಕಳನ್ನ, ಸಣ್ಣ ಮಕ್ಕಳನ್ನ, ಹುಟ್ಟಿರೋ ಮಗು ಆಗ್ತಾನೆ ಹುಟ್ಟಿರೋ ಮಗುನೂ ಬಿಟ್ಟಿಲ್ಲ, ಹೊಡೆದಾಕ್ಬಿಟ್ಟಿದ್ದೀರಲ್ಲ ನೀವು. ಇವತ್ತೇನು ಹೇಳಿದ್ದಾರೆ? ಚಿದಂಬರಂ ಬ್ಲೂ ಸ್ಟಾರ್ ಮಾಡಿದ್ದು ತಪ್ಪು. ಅಮೃತ್ಸರದಲ್ಲಿ ಅಲ್ಲಾಗಿತ್ತಾನೆ. ಆಮೇಲೆ ಇದು ನಾನು ಹೇಳ್ತಾ ಇರೋದು, ಇಂದಿರಾ ಗಾಂಧಿ ಹತ್ಯೆ ಆದಾಗ ಬ್ಲೂ ಸ್ಟಾರ್ ಬಗ್ಗೆನೂ ಇವತ್ತು ಚಿದಂಬರಂ ಹೇಳಿದ್ದಾರೆ, ತಪ್ಪು ಅಂತ ಹೇಳಿದ್ದಾರೆ. ಅವ್ರ ಮೇಲೆ ಯಾಕೆ ಕ್ರಮ ತೆಗೆದುಕೊಂಡಲ್ಲ? RSS ಬಗ್ಗೆ ಮಾತಾಡಿದ್ರಪ್ಪ. ನಾನು ಎಂದಾದರೂ ನಾನು RSS, ನನ್ನ ಇಡೀ ಕುಟುಂಬ RSS, ನಮ್ಮ ಇಡೀ ಊರು RSS, ಆಯಿತಾ? ನನ್ನ ಪಾರ್ಟಿನೂ RSS. ನಾನು ಎಂದೂ ಒಂದಿನೂ ಅಸೆಂಬ್ಲಿಯಲ್ಲಿ ನಿಂತು ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ಪಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ ಅಂತ ನಾನು ಎಂದೋ ಹೇಳಿದ್ದೀನ? ಹೇಳಿಲ್ಲ. DK ಶಿವಕುಮಾರ್ ಅವರು ಆರಾಮಾಗಿ, ಎಷ್ಟು ನೀಟಾಗಿ, ನಮಗಿಂತ ಚೆಂದಾಗಿ, ನಮಗಿಂತ ಚಂದವಾಗಿ, ನಮಗಿಂತ ಪ್ರಾಸಬದ್ಧವಾಗಿ, ನಮಗಿಂತ ರಾಗವಾಗಿ ಆಡ್ತಾರೆ ಅಂದರೆ ಅವ್ರು RSSಗೆ ಹೋಗಿಲ್ವಾ? ಹೋಗಿರೋದಕ್ಕೆ ತಾನೇ ಅವ್ರು ಆಡೋದು. ಅಲ್ಲ, ಅವ್ರ ಮೇಲೆ ಏನು ಆಕ್ಷನ್ ಮಾಡಿದ್ರಿ ನೀವು? ಅವ್ರನ್ನ ಯಾಕೆ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿಲ್ಲ? ನಮ್ಗೆ RSSಗೆ ಹೇಳಿದ್ರಲ್ಲ ಬ್ಯಾನ್ ಮಾಡ್ತೀರಿ ಅಂತ, ಅವ್ರಿಗೂ ಬ್ಯಾನ್ ಮಾಡಬೇಕಾಯ್ತು. ದಮ್ಮಿಲ್ವಾ ನಿಮಗೆ? ನಿಮ್ಮಪ್ಪ ಖರ್ಗೆ RSS ಕ್ಯಾಂಪ್ ಬಂದು ಕೂತ್ಕೊಂಡಿದ್ರಲ್ಲ, ಅಲ್ಲೇ ಬಂದು ಕಾಫಿ ತಿಂಡಿ ಎಲ್ಲ ತಿಂದು ಹೋದ್ರಲ್ಲ, ಅದು ಯಾರು ಕಾಫಿ? ಅದು ಯಾವ ತಿಂಡಿ? ಅದು RSS ತಿಂಡಿ ತಾನಪ್ಪ. RSS ಅವರೇ ಮಾಡಿದ ತಿಂಡಿ, RSS ಅವರೇ ಮಾಡಿದ ಕಾಫಿ. ಗೊತ್ತಿಲ್ಲ, ಕೇಳ್ಬೇಕು, ಅವ್ರ ಅಪ್ಪನ ಕೇಳ್ಬೇಕು, ನನಗೇನು ಗೊತ್ತು. ಬಂದು 1 ಗಂಟೆಗಳ ಕಾಲ ಕೂತಿದ್ರು, ಪೊಲೀಸ್ ಕಮಿಷನರ್ ಕರ್ಕೊಂಬಂದಿದ್ರು, ರೋಷನ್ ಬೇಗ್ ಅವ್ರನ್ನ ಕರ್ಕೊಂಬಂದಿದ್ರು, RSS ಎಲ್ಲ ಸುತ್ತಾಡಿದ್ರು, ಅಲ್ಲಿ ಮಾಡಿರೋ ವ್ಯವಸ್ಥೆ, ಊಟದ ವ್ಯವಸ್ಥೆ, ಫಂಕ್ಷನ್ನು, ಚೇರ್ ಎಷ್ಟಾಗಿ ಎಲ್ಲ ನೋಡಿದ್ರು, ಸಂತೋಷವಾಗಿ ಹೋದರು. ಅದನ್ನು ಅವ್ರ ಅಪ್ಪನ ಕೇಳ್ಬೇಕು, ನನ್ನ ಕೇಳಿದ್ರೆ ಏನು ಬರ್ತೈತೆ? ಕೇಳ್ಬೇಕು, ಅವ್ರ ಅಪ್ಪನ ಕೇಳಿಬಿಟ್ಟು ಯಾಕೆ ಹೋಗಿದ್ದೆ, ನಾನು ಇಲ್ಲಿ ಬಾಯ್ ಬಡ್ಕೊಂತ ಇದ್ದೀರಿ, ನಾವು ಇಲ್ಲಿ ಬ್ಯಾನ್ ಮಾಡಿ ಅಂತೇಳಿ. ಈಗ ಖರ್ಗೆನ ಯಾವಾಗ ಬ್ಯಾನ್ ಮಾಡ್ತೀರಾ?